ಸಮರ್ಪಿಸಿ ಕ್ಷೇತ್ರದ ಅಧಿದೇವತನಾದ ಭದ್ರಕಾಳಿ ಸಹಿತ ವೀರಭದ್ರ ಸ್ವಾಮಿಯನ್ನು, ಕಾಡಸಿದ್ದೇಶ್ವರನ್ನು, ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯರನ್ನು ಸ್ಮರಿಸಿ ಈ ಎಲ್ಲ ಕಾರ್ಯಕ್ರಮದ ಭವ್ಯ ನವ್ಯ ಸಾನ್ನಿಧ್ಯವನ್ನು ರಾಜಗೋಪುರ ಲೋಕಾರ್ಪಣೆ, ಲಕ್ಷ ದೀಪೋತ್ಸವ, ಮಹಾಕುಂಭಾಭಿಷೇಕ ಹಾಗೂ ಕೃಷ್ಣಾರ್ತಿ ಲೋಕ ಕಲ್ಯಾಣಗೋಸ್ಕರವಾಗಿ ಜನಜಾಗೃತಿ, ಧರ್ಮ ಜಾಗೃತಿ, ಪತಿತರನ್ನು ಪಾವನ ಮಾಡುವ ಉದ್ದೇಶವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶ್ರೀ ದಾನೇಶ್ವರ ಪುರಾಣವನ್ನು ಆರಂಭಿಸಿ ನಮ್ಮೆಲ್ಲರಿಗೆ ಮಂಗಲಾಶ್ರವನ್ನು ಅನುಗ್ರಹ ಮಾಡತಕ್ಕಂಥ ಸೂರ್ಯ ಸಿಂಹಾಸನಾಧೀಶ್ವರರು ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ಧಾರಾಮ ಪಂಡಿತ ಆರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಶ್ರೀ ಸಾಷ್ಟಾಂಗ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಗುರುಬಂಧುಗಳಾಗಿರ್ತಕ್ಕಂಥ ಅಂಬಿಕಾನಗರದ ಅಪ್ಪಂಗಳವರ ಪದಕ್ಕೂ ಹಾಗೂ ದೇವರು ಗೊಲ್ಬಾಮ ದೇವರವರೇ ಹಾಗೂ ಬಹಳ ಸರ್ವಾಂಗ ಸುಂದರವಾಗಿ ನಮ್ಮೆಲ್ಲರ ಮನಮೆಚ್ಚುವಂತೆ ಅಸ್ಖಲಿತ ವಾಣಿಯಿಂದ, ಅದ್ಭುತ ಪಾಂಡಿತ್ಯದಿಂದ, ವಿದ್ವನ್ಮಣಿಗಳಾದ ಹಾಸ್ಯ ರಸಭರಿತವಾದ ತಮ್ಮ ಕಂಚಿನ ಕಂಠದಿಂದ ದಾನೇಶ್ವರಿ ಚರಿತ್ರೆಯನ್ನು ನಿಮಗೆ ಎಲ್ಲರಿಗೆ ಸಂತೋಷ ಆಗುವಂತೆ ಮನವರಿಕೆ ಮಾಡಿಕೊಟ್ಟು ಪ್ರವಚನ ನೀಡಿರತಕ್ಕಂಥ ಪಂಡಿತ್ ಅಂದಾನ್ ಶಾಸ್ತ್ರಿಗಳವರೇ, ಸಂದರ್ಭಕ್ಕನುಸಾರವಾಗಿ ಸಂಗೀತವನ್ನು ಮಾಡ್ತಕ್ಕಂಥ ಸಂಗೀತ ಕಲಾ ಬಳಗದವರೇ, ಕಾರ್ಯಕ್ರಮದ ಆಯೋಜನಕಾರರಾಗಿರ್ತಕ್ಕಂಥ ಸಂಚಾಲಕರಾಗಿರ್ತಕ್ಕಂಥ ಸಿಂಧೂರ್ ಸರ್ ಅವರೇ ಮತ್ತು ಮಲ್ಲಯ್ಯ ಜಡೆಯವರೇ ಹಾಗೂ ಎಲ್ಲ ಭಕ್ತ ಮಾತೆಯರೇ, ಭಕ್ತವೃಂದದವರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಶುದ್ಧ ಬುದ್ಧಿಗೆ ಸಾಕ್ಷಿಯಾಗಿ ಬೆಳಗು ಪರಮಾತ್ಮನಿಗೆ ಶರಣಾರ್ಥಿಗಳು. ಪ್ರಸ್ತುತವಾದ ಕಾರ್ಯಕ್ರಮ ಹೆಂಗೆ ನಡೆದತ್ತೆ ಅಂತ ಕೇಳಿದ್ರೆ, ಒಂದೆತ್ತಿ ಹಿಡ್ಕೊಂಡು PhD ತನಕ ಅಧ್ಯಯನ ಮಾಡಿದರೂ ಕೂಡ ಈ ಪ್ರವಚನದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಜ್ಞಾನ ಸಿಗಲಿಕ್ಕಿಲ್ಲ. ಯಾಕಂತ ಕೇಳಿದ್ರೆ, ಇವತ್ತಿನ ಶಿಕ್ಷಣದಲ್ಲಿ ಏನಾಗೈತೆ ಅಂತ ಕೇಳಿದ್ರೆ ನೈತಿಕ ಶಿಕ್ಷಣ ಮೊಟಕಾಗೈತಿ. ಹಿಂದಿನ ಕಾಲದೊಳಗೆ ನಾವು ರಾಮ, ಭೀಮ, ಬಕಾಸುರ 4ನೇದ್ದಿದ್ದಾಗ ಕಥಾರೂಪ ಇತಿಹಾಸದೊಳಗೆ ಆ ರಾಮಾಯಣ ಮಹಾಭಾರತದ ಕಾವ್ಯಗಳನ್ನು ನಮ್ಮ ಶಾಲಾಗ ಮಾಸ್ತರ್ ಹೇಳ್ತಕ್ಕಂಥ ಸಂದರ್ಭದೊಳಗೆ ಮಕ್ಕಳಲ್ಲಿ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಜ್ಞಾನ, ನೀತಿ ಶಿಕ್ಷಣ ಅಲ್ಲಿ ಇರ್ತಿತ್ತು. ಆಮೇಲೆ ಶಾಲೆ ಕಾಲೇಜದಾಗ ಕೂಡ ಒಂದು ಪಿರಿಯಡ್ ಮಾರಲ್ ಎಜುಕೇಷನ್ ಅಂತ ಇರ್ತಿತ್ತು. ಆದರೆ ಅವೆಲ್ಲ ಕಣ್ಮರೆಯಾಗಿರೋದ್ರಿಂದ ನನಗನ್ನಿಸ್ತತಿ ಸನ್ನಿಧಿ ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಏನತ್ತಂದ್ರೆ, ಮಠ ಮಂದಿರಗಳು ಏನು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಬರೀ ಹೇಳೋದಲ್ಲ, ಆ ಮಠ ಮಂದಿರಗಳು ರಾಷ್ಟ್ರಕ್ಕೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಏನು ಕೊಡಬೇಕಾಗಿರ್ತಕ್ಕಂಥ ಕೊಡುಗೆಗಳದಾವಲ್ಲ, ಅದನ್ನು ಬರೀ ಹೇಳೋದ್ರ ಮುಖಾಂತರ ಅಲ್ಲ, ಪ್ರಾಕ್ಟಿಕಲ್ವಾಗಿ ಅದನ್ನು ಪ್ರಸ್ತುತ ಕಾಲದೊಳಗೆ ಅದನ್ನು ಸಮರ್ಪಣೆ ಮಾಡಿ ಸಮಾಜಕ್ಕೆ ಕೊಟ್ಟ ಸಮಾಜವನ್ನು ತಿದ್ದುವ ಕಾರ್ಯದೊಳಗೆ ಅಗ್ರಗಣ್ಯವಾಗಿರ್ತಕ್ಕಂಥ ಕಾರ್ಯ ಯಾವುದಾದ್ರು ಇದ್ರೆ ಈ ಕಾರ್ಯಕ್ರಮ ಅನ್ನತಕ್ಕಂಥದ್ದನ್ನು ಎದೆ ತಟ್ಕೊಳ್ಳಿ ಮತ್ತು ಅಭಿಮಾನ ಬರ್ತದೆ. ಇವತ್ತಿನ ಕಾಲದೊಳಗೆ ನೈತಿಕ ಮೌಲ್ಯ ಮೊಟಕಾಗಲಿಕ್ಕೆ ಕಾರಣ ಏನಂತಕ್ಕಂದ್ರೆ, ಪಾಶ್ಚಾತ್ಯ ಶಿಕ್ಷಣ ಆಗಿರ್ಬೋದು ಅಥವಾ ಸಂಗತಿ ದೋಷ ಆಗಿರ್ಬೋದು, ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿಗಳು ಸರಿಯಾಗಿ ಸಂಸ್ಕಾರ ಕೊಡಲಾರ್ದಾಗಿರ್ತಕ್ಕಂಥ ದೃಷ್ಟಿಯಿಂದ ಈಗ ಅವರು ಹೇಳಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ತೆರನಾದ ಸಂಸ್ಕಾರ ಕೊಟ್ಟರೆ ಜಗತ್ತ ಸುಫಲಾಂ ಆಗೋದಿಲ್ಲ, ಎರಡು ಮಾತಿಲ್ಲ. ತಾಯಿಯಿಂದನೇ ನಮ್ಮ ಸಂಸ್ಕಾರ ಬಂದಿತ್ತಂದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕಾರ ನಮ್ಮನ್ನು ಜೀವನದುದ್ದಕ್ಕೂ ಕಾಪಾಡ್ಕೊಂಡು ಹೋಗಿರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಸನ್ನಿಧಿಯವರು ಶಿವಾಚಾರ್ಯರಿಗೆ ಪುನಶ್ಚೇತನ ಶಿಬಿರ ಶಿವಾಚಾರ್ಯರಿಗೆ ತರಬೇತಿ ಕೊಡುವುದಾಗಲಿ, ಜನಸಮಾಧಾನದ ಕಲ್ಯಾಣ ಆಗಲಂತ ಲಿಂಗಧಾರಣ ಮಾಡುವುದಾಗಲಿ, ತಮ್ಮ ಪಲ್ಲಕ್ಕಿಯನ್ನು ತ್ಯಾಗ ಮಾಡಿ ಪಾದಯಾತ್ರೆಯನ್ನು ಶ್ರೀಶೈಲೊಳಗೆ ಕೈಕೊಂಡು ಪಾದಯಾತ್ರೆ ಮಾಡುವುದಾಗಲಿ, ಬೆಳಗಾವಿ ಜಿಲ್ಲೆ ಪ್ರತಿಯೊಂದು ಹಳ್ಳಿಯೊಳಗೆ ತಾವು ಸಂಚಾರ ಮಾಡಿ ಜನಜಾಗೃತಿ ಮಾಡುವುದಾಗಲಿ, ಅಷ್ಟೇ ಅಲ್ಲ ಈ ನಾಡನ್ನು, ಈ ಯಡೂರು ಕ್ಷೇತ್ರವನ್ನು ಸಕಲ ಸಮೃದ್ಧಿಯಿಂದ ಅದನ್ನು ಪ್ರಗತಿಪರವಾದ ಒಂದು ಅಗ್ರಗಣ್ಯವಾಗಿರ್ತಕ್ಕಂಥ ಕ್ಷೇತ್ರ ನಿರ್ಮಾಣ ಮಾಡೋದ್ರಾಗ ಸನ್ನಿಧಿ ಯೋಗದಾನ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಕತ್ತಲೆಯಾದ ನನ್ನ ಬದುಕು ಕೂಡ ಬೆಳಕು ಕೊಟ್ಟಿರ್ತಕ್ಕಂಥ ಸೂರ್ಯ ಸಿಂಹಾಸನಾಧೀಶ್ವರರು ಅಂಥ ಸನ್ನಿಧಿ ದೊರೆತಿದ್ದು ನಿಮ್ಮದು ಸೌಭಾಗ್ಯ ಅನ್ನತಕ್ಕಂಥ ಮಾತನ್ನು ಹೇಳಿ ಇಂಥ ಕಾರ್ಯಗಳು ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೆ
ಪರಮಾತ್ಮ ಈಶ್ವರ ಆರೋಗ್ಯ ಕೊಟ್ಟ ಕಾಪಾಡಲಂತಕ್ಕಂಥ ಮಾತನ್ನು ಹೇಳಿ ಮಾತು ಮಲ್ಲಿಗೆಗಳನ್ನು ಜಗದ್ಗುರು ಕಾಡಸಿದ್ದೇಶ್ವರ ಪಾದಕ್ಕೆ ಸಮರ್ಪಣೆ ವಿರಾಮ ಕೊಡೋಣ. ಧನ್ಯವಾದ.